ತಮಗೆಲ್ಲರಿಗೂ ಜೈ ಭೀಮ್ ಲಾಲ್ ಸಲಾಂ. ನುಡಿ ಬೆಳಗು ಓದುವಿನ ಮುಂದುವರಿದ ಭಾಗದಲ್ಲಿ ದಾದಾಪೀರ್ ನವಲೇಹಾಳ್ ಅವರ ನುಡಿ ಸಾಮರ್ಥ್ಯವೆಂಬ ಬೆಳಕಿನ ದಾರಿ. ಶಿಕ್ಷಕ ಸಮುದಾಯ ನಿರ್ವಹಿಸುವ ಸುಮಾರು 96 ಬಗೆಯ ಕರ್ತವ್ಯಗಳ ಪಟ್ಟಿಯೊಂದು ಸಾಮಾಜಿಕ ತಾಣಗಳಲ್ಲಿ ಓಡಾಡಿತು. ಅದರಲ್ಲಿ ಅರ್ಧ ಹೆಮ್ಮೆಯಿಂದಲೂ ಅರ್ಧ ವಿಷಾದದಿಂದಲೂ ಕೂಡಿದ ದನಿ ಇರುವುದನ್ನು ಗಮನಿಸಬಹುದಿತ್ತು. ಕನ್ನಡ ಶಿಕ್ಷಕರೇ ಬರೆದಿರಬಹುದಾದ ಆ ಪಟ್ಟಿಯಲ್ಲಿ ಎದ್ದು ಕಾಣುವಂಥ 16 ಕಾಗುಣಿತದ ದೋಷಗಳಿದ್ದವು. ಇಷ್ಟೆಲ್ಲ ಕರ್ತವ್ಯಗಳನ್ನು ನಿರಪೇಕ್ಷೆಯಿಂದ ಮಾಡುವ ಶಿಕ್ಷಕರ ಬಗ್ಗೆ ಗೌರವವು ಸಹಾನುಭೂತಿಯು ಒಟ್ಟಿಗೆ ಮೂಡುವುದು ಸಹಜ. ಬೋಧನೆ ಮಾಡುವ ವಿಷಯ ಯಾವುದೇ ಇರಲಿ, ಅದನ್ನು ವಿವರಿಸಲು, ವಿಶ್ಲೇಷಿಸಲು ಮತ್ತು ಯಥಾವತ್ತಾಗಿ ತಲುಪಿಸಲು ಭಾಷೆ ಒಂದೇ ಮಾಧ್ಯಮವಾಗಿದೆ. ಅಕ್ಷರ, ಪದ, ವಾಕ್ಯಗಳು ಭಾಷೆಯ ಹೊರಗಿನ ರೂಪಗಳು. ಅವುಗಳ ಅರ್ಥ, ಪರಿಣಾಮ ಮತ್ತು ಲಯ ಭಾಷೆಯ ಒಳವಿನ್ಯಾಸಗಳು. ಈ ಒಳರಚನೆಗಳು ಆ ಭಾಷೆಯನ್ನಾಡುವ ನಾಡಿನ ಸಾಂಸ್ಕೃತಿಕ ವಿವೇಕವನ್ನು ಹಾಗೂ ನೈತಿಕ ರಾಜಕೀಯ ಪ್ರಬುದ್ಧತೆಯನ್ನು ರೂಪಿಸುತ್ತವೆ. ಆದ್ದರಿಂದ ಭಾಷೆಯ ರೂಢಿಗತ ಸ್ವರೂಪವನ್ನು ಅದು ಬೆಳೆದು ಬಂದಿರುವ ಪ್ರಾಮಾಣಿಕ ರಚನೆಯಲ್ಲೇ ತಲುಪಿಸುವಂತಾಗುವ ಪ್ರಾಥಮಿಕ ಪ್ರಜ್ಞೆ ಜಾಗೃತವಾಗಿರಬೇಕಾಗುತ್ತದೆ. ಪ್ರೀ ನರ್ಸರಿ ಹಂತದಿಂದ ವಿಶ್ವವಿದ್ಯಾಲಯದವರೆಗೆ ಇವತ್ತಿನ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಕಲಿಸುವ ಅಧ್ಯಾಪಕ ಮತ್ತು ಕಲಿಯುವ ವಿದ್ಯಾರ್ಥಿಗಳ ಅನೇಕರ ಭಾಷಾ ಪ್ರಜ್ಞೆ ಅತ್ಯಂತ ಚಿಂತಾಜನಕವಾಗಿದೆ. ಅಧ್ಯಯನ ಮತ್ತು ಅಧ್ಯಾಪನದಲ್ಲಿ ಕಂಡುಬರುತ್ತಿರುವ ಬೌದ್ಧಿಕ ದಾರಿದ್ರ್ಯದ ಮೂಲ ಭಾಷೆಯ ಸಂವಹನಶೀಲತೆಯ ಅಭಾವದಲ್ಲಿ ಇರುವಂತಿದೆ. 6-7 ಪದವಿರುವ ಒಂದು ವಾಕ್ಯದಲ್ಲಿ ಅಷ್ಟೇ ಸಂಖ್ಯೆಯ ವ್ಯಾಕರಣ ದೋಷಗಳು ಸಹಜ ಎನ್ನುವಂತೆ ಕಂಡುಬಂದರೆ ಅದಕ್ಕೆ ಯಾರು ಹೊಣೆ? ಪದಗಳನ್ನು ಅರಿತು ನುಡಿಯುವುದಕ್ಕೆ, ನುಡಿದುದನ್ನು ವಿಚಾರವಂತಿಕೆಯಿಂದ ಗ್ರಹಿಸುವುದಕ್ಕೆ ಕನ್ನಡಿಗರು ಸಮರ್ಥರು. ಅವರ ಕುರಿತೋದದೆಯೂ ಕಾವ್ಯ ಪ್ರಯೋಗದಲ್ಲಿ ಪರಿಣತಿಗಳು ಪರಿಣಿತಮತಿಗಳು ಎಂದ ಸಾವಿರಾರು ವರ್ಷಗಳ ಹಿಂದಿನ ಕವಿವಾಣಿಯನ್ನು ನೆನೆದರೆ ಈಗ ಕುರಿತೋದದೆಯೂ ಸರಿಯಾಗಿ ಬರೆದು ಬದುಕಿದರೆ ಸಾಕು ಎನ್ನಿಸುತ್ತದೆ. ನಮ್ಮ ಭಾಷೆ ತಿಳುವಳಿಕೆಯ ಆಳ ಹೆಚ್ಚಾದಷ್ಟು ನಮ್ಮ ವಿಚಾರ ಶ್ರೀಮಂತಿಕೆಯು ವರ್ಧಿಸುತ್ತದೆ. ಅದರಲ್ಲೂ ತಾಯ್ನುಡಿಯಲ್ಲಿ ಪಡೆಯುವ ಪರಿಣಿತಿಯು ಜಗತ್ತಿನ ಇತರ ಭಾಷೆಗಳಲ್ಲಿನ ಅಸಾಮಾನ್ಯ ಜ್ಞಾನ ಸಂಪಾದನೆಗೆ ರಹದಾರಿಯಂತಾಗುತ್ತದೆ. ಆತ್ಮವಿಶ್ವಾಸ ವೃದ್ಧಿಗೆ, ವಿವೇಕ ವಿಸ್ತಾರಕ್ಕೆ ತಾಯ್ನುಡಿ ತಳಪಾಯ ಗಟ್ಟಿಯಾಗಿರಬೇಕು. ಅಧ್ಯಾಪಕರಾದವರು ಈ ತಳಪಾಯದ ತರಗಾರರು, ಮೇಸ್ತ್ರಿ. ಅವರು ಏಕಾಏಕಿ ತರಗಾರರಾಗುವುದಿಲ್ಲ. ಆರಂಭದ ಕೆಲ ಕಾಲ ಇಟ್ಟಿಗೆ ಹೊತ್ತು, ನಂತರದ ಕೆಲವು ವರ್ಷಗಳ ಕಾಲ ಜಲ್ಲಿ ಸಿಮೆಂಟು ಕಲಿಸಿದ ಮೇಲೆ ತರಗಾರನಾಗಿ ಬಡ್ತಿ ಪಡೆಯಬೇಕು. ವಿದ್ಯಾರ್ಥಿ ಸಮುದಾಯವೆಂಬ ಬಹು ಆಯಾಮಗಳ ಕಟ್ಟಡಕ್ಕೆ ಬದಲಾದ ತಂತ್ರಜ್ಞಾನಕ್ಕೂ ಹವಾಮಾನಕ್ಕೂ ಹೊಂದಿಕೊಳ್ಳುತ್ತಾ ಅಪ್ಡೇಟ್ ಆಗುತ್ತಾ ಬಹುಕಾಲು ಬಾಳುವಂಥ ನೈತಿಕ ಧಾರಣ ಬಲವನ್ನು ತುಂಬಬೇಕಾಗುತ್ತದೆ. ಶಿಕ್ಷಕರಾದವರು ಭೌತಿಕ ಆಕೃತಿಗಳನ್ನು ನಿರ್ಮಿಸುವವರಲ್ಲ. ಅವರು ಬಳಸುವ ಸಾಧನಗಳು ನರರಕ್ತ ಮಾಂಸ ಮಜ್ಜೆಗಳಿಂದ ಉಸಿರಾಡುತ್ತಿರುವ ಜೀವಗಳು. ಕಣ್ಣುಗಳಲ್ಲಿ ಹೊಳಪು ಸುರಿಯುವ ಭತ್ತದ ಕನಸುಗಳ ವಾರಸುದಾರರು ಅವರು. ಶಿಕ್ಷಕ ತರಗತಿಯ ಒಳಗೂ ಹೊರಗೂ ಒಂದಿಡೀ ಪೀಳಿಗೆಯ ಕಣ್ಣು ತೆರೆಸುವ ದಾರ್ಶನಿಕನಂತಿರಬೇಕು. ಆ ದರ್ಶನವು ಧರಣಿ ದೀನಮಣೆಕಾರ ನಿಹಾರಿಕೆಯ ನೇಮಿಯನ್ನು ಮೀರುವಂತಿದ್ದರೆ ಮಾತ್ರ ಅಲ್ಪವು ಮಹತ್ತು ಬೃಹತ್ತಾಗಿ ಸಂಭವಿಸುತ್ತದೆ. ಭಾಷೆಯು ಒಳಗಣ್ಣು ಕಳೆದುಕೊಂಡವರ ನುಡಿದೀಪ. ಅದನ್ನು ಕಟ್ಟೆಚ್ಚರದಿಂದ ಬಳಸಿದರೆ ಭರವಸೆಯ ದಾರಿ ಕಾಣುತ್ತದೆ. ಇಲ್ಲದಿದ್ದರೆ ಕಾಲಿಟ್ಟ ಕಡೆಯೆಲ್ಲ ಕಗ್ಗತ್ತಲು.
ಮಾತೆಂಬುದು ಮುತ್ತಿನ ಹಾರವು ಜ್ಯೋತಿರ್ಲಿಂಗವಾಗಿ ನಾಡಿನ ಆತ್ಮಬಲ ಮತ್ತು ನೈತಿಕ ಚಾರಿಯನ್ನು ಬೆಳಗುವಂತಾಗಲು ಅಧ್ಯಾಪಕರು ನುಡಿ ಸಾಮರ್ಥ್ಯದ ಸಾಮರ್ಥ್ಯದ ವಾಹಕರಾಗಬೇಕು.